ಇಡೀ ಕಾಡಲ್ಲಿ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಡೀಪ್ ಇದೆಯಾ ತುಂಬ? ಒಬ್ಬರು ಇಲ್ಲ ಗುರು ಇಲ್ಲಿ. ಇವಾಗೊಂದು ಆನೆ ಅಥವಾ ಏನಾದರೂ ಒಂದು ಪ್ರಾಣಿ ಬಂದು ನನ್ನ ಮುಂದೆ ನಿಂತ್ಕೊಂಡ್ರೆ ಮುಗೀತು ಅಂದ್ಕೊಳ್ಳಿ. ಇಂಥ ಜಾಗಗಳಲ್ಲೇ ಕಾಡು ಪ್ರಾಣಿಗಳು ವಾಸ ಮಾಡೋದು. ಕಲ್ಯಾಣಿ ನೀರಲ್ಲಿ ಸ್ನಾನ ಮಾಡಿದ್ರೆ ಸ್ಕಿನ್ ಅಲರ್ಜಿ ಆಗಿರ್ಬೋದು, ಏನೇ ಇದ್ರೂ ಹೋಗುತ್ತೆ ಅನ್ನೋದು ಒಂದು ನಂಬಿಕೆ. ಎಷ್ಟು ವಿಶಾಲವಾಗಿದೆ, ಸುತ್ತಮುತ್ತ ಒಬ್ಬರೇ ಇಲ್ಲ ಗುರು. ಆ್ಯಕ್ಚುಲಿ ಇದು ಎಲಿಫೆಂಟ್ ಕಾರಿಡಾರು. ನೀವಿಲ್ಲಿ ನೋಡ್ತಾ ಇರೋದೇ ಸುವರ್ಣಮುಖಿ ಕಲ್ಯಾಣಿ ಏಕಶಿಲಾ ಬೆಟ್ಟ. ಇದು ಕಾಡು ಪ್ರಾಣಿಗಳೆಲ್ಲ ಓಡಾಡೋದು ಕಾಮನ್ ಇಲ್ಲಿ. ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ. ಒಂಟಿ ಪಿಚಾಚಿ ಇನ್ ಬನ್ನೇರುಘಟ್ಟ ಫಾರೆಸ್ಟ್. ನಮ್ಮ ಬೆಂಗಳೂರಿನ ಹೆಮ್ಮೆ ಆದಂಥ ಈ ಬನ್ನೇರುಘಟ್ಟ ನ್ಯಾಷನಲ್ ಫಾರೆಸ್ಟು ತುಂಬ ಜನ ಹೋಗಿರ್ತೀರ, ಹಾಗೆಯೇ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ. ಆದರೆ ಅದ್ರ ಪಕ್ಕದಲ್ಲೇ ಇರೋವಂಥ ಈ ಒಂದು ಧಾರ್ಮಿಕ ಕ್ಷೇತ್ರ ತುಂಬ ಜನಕ್ಕೆ ಗೊತ್ತಿಲ್ಲ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಹರ್ಷ ಫ್ರಮ್ ಮ್ಯಾಡ್ಲಾಗ್ಸ್ ಕನ್ನಡ. ಗೈಸ್, ನೀವಿಲ್ಲಿ ನೋಡ್ತಾ ಇರೋದೇ ಚಂಪಕಧಾಮ ದೇವಸ್ಥಾನ. ಇಲ್ಲೊಂದು ಕಟ್ಟಡ ಇದೆ ನೋಡಿ, ಎಷ್ಟು ಹಳೇದಂತ ಗೊತ್ತಾಗುತ್ತೆ. ಅದೇ ರೀತಿ ಈ ದೇವಸ್ಥಾನದ ಕೂಡ 1000 ವರ್ಷ ಇತಿಹಾಸ ಇರುವಂತಹ ದೇವಸ್ಥಾನ. ಇದು ಚೋಳರ ಕಾಲದಲ್ಲಿ ನಿರ್ಮಾಣ ಆದಂಥ ದೇವಸ್ಥಾನ. ಈ ದೇವಸ್ಥಾನ ಬನ್ನೇರುಘಟ್ಟ ಸರ್ಕಲಿಂದ ಸ್ವಲ್ಪನೇ ದೂರ ಇದೆ. ಇಲ್ಲಿ ಪಾರ್ಕಿಂಗ್ಗೆ ಕೂಡ ಫೆಸಿಲಿಟೀಸ್ ಎಲ್ಲ ಇದೆ. ಈ ದೇವಸ್ಥಾನದಲ್ಲಿ ಮೂಲ ದೇವರಾಗಿ ವಿಷ್ಣುನ ಪೂಜೆ ಮಾಡ್ತಾರೆ. ಸೊ ತ್ರೇತಾಯುಗದಲ್ಲಿ ರಾಮ, ಹಾಗೆಯೇ ಕಲಿಯುಗದಲ್ಲಿ ವಿಷ್ಣುನ ಪೂಜೆ ಮಾಡ್ತಾರೆ. ಈ ದೇವಸ್ಥಾನಕ್ಕೆ ಚಂಪಕಧಾಮ ಅಂತ ಹೆಸರು ಬಂದಿದೆ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಚಂಪಕ ಅಂದರೆ ಒಂದು ಸಂಪಿಗೆ ಅಂತ. ಸೊ ಆ ಹೂವಿಂದ ಪೂಜೆ ಮಾಡ್ತಿದ್ರಿಂದ ಚಂಪಕಧಾಮ ಅಂತ ಹೆಸರು ಬಂದಿದೆ. ಈ ಪಿಲ್ಲರ್ಗಳೆಲ್ಲ ನೋಡ್ತಿದ್ರೇ ಗೊತ್ತಾಗುತ್ತೆ ಇದು ತುಂಬ ಹಳೆಯ ಟೆಂಪಲ್ ಅಂತ. ತುಂಬ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ನೋಡಿ. ಸೊ ಇಲ್ಲೂ ವಾಕ್ ಮಾಡ್ಬೋದು, ಇಲ್ಲೂ ಹೋಗ್ಬೋದು. ಇಲ್ಲಿ ಒಳಗಿರೋದೇ ಚಂಪಕಧಾಮ ಸ್ವಾಮಿಯ ಮೂರ್ತಿ. ಟೆಕ್ನಾಲಜಿ ಆವಾಗಲೇ ಯಾವ ಥರ ಇತ್ತು ಅಂತ ಸೊ ನೋಡಿ, ಆವಾಗಲೇ ಇದು ಈ ಥರ ಎಲ್ಲ ಯೂಸ್ ಮಾಡಿದ್ದಾರೆ. ಇದು ವೆಂಟಿಲೇಷನ್ಗೋಸ್ಕರ ಮಾಡಿರೋದು. ಈ ಪಿಲ್ಲರ್ಗಳಾಗಿರ್ಬೋದು, ಇಲ್ಲೊಂದು ಸ್ಟೆಪ್ಪು, ಅಲ್ಲೊಂದು ಸ್ಟೆಪ್ಪು. ಇಲ್ಲಿ ಚಂಪಕಧಾಮ ಸ್ವಾಮಿಯ ದರ್ಶನ ಮಾಡಿಕೊಂಡು ಹಾಗೆ ಆಚೆ ಬಂದರೆ ಸೊ ನಮಗೆ ಇಲ್ಲಿ ಸಿಗೋದೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಿರೋದು ಏಕಶಿಲಾ ಬೆಟ್ಟ. ಸೊ ಮೆಟ್ಲುಗಳನ್ನು ತುಂಬ ಕಡಿಮೆ ಇದೆ, ಬಟ್ ತುಂಬ ಹೈಟ್ ಇದೆ. ಇಲ್ಲಿ ಕಾಣ್ತಿರೋದೆ ಚಂಪಕಧಾಮ ಸ್ವಾಮಿ ದೇವಸ್ಥಾನ. ಸೊ ಹಾಗೆ ಮೆಟ್ಲತ್ಕೊಂಡು ನಾವು ಹೋದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು. ಮೆಟ್ಲು ಹತ್ಕೊಂಬರೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮೇಲೆ ನೋಡ್ತಿರ್ಬೋದು, ಇದೆಲ್ಲ ಬಿಸಿಲು ಬೀಳ್ದರ ಹತ್ರ ಕವರ್ ಮಾಡೋದಕ್ಕೆ ಹಾಕಿದ್ದಾರೆ. ತುಂಬಾ ಅದ್ಭುತವಾಗಿದೆ ಇಲ್ಲಿಂದ ವ್ಯೂ. ಸೊ ಇದು ನೋಡ್ತಿರ್ಬೋದು ಏಕಶಿಲಾ ಬೆಟ್ಟ. ಸೊ ಇದು ಕಂಪ್ಲೀಟಾಗಿ ಒಂದೇ ಕಲ್ಲು. ಇದು ಬೆಟ್ಟದ ಮೇಲೆ ಅಲ್ಲಿ ಕೂರೋದಕ್ಕೆ ಈ ಥರ ಚೇರ್ಗಳನ್ನ ಮಾಡಿರ್ತಾರೆ. ಸೊ ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು, ದೇಶದಲ್ಲಿ ಮಹಾನ್ ಸಾಧನೆ ಮಾಡಿರೋವಂಥವ್ರು ಇವರೆಲ್ಲ ಇಲ್ಲಿ ನೇಮ್ ಬರ್ಕೊಂಡಿರೋರು. ಈ ಥರ ಒಂದು ಧಾರ್ಮಿಕ ಕ್ಷೇತ್ರ ಹಾಳು ಮಾಡೋದು ತುಂಬಾ ತಪ್ಪು. ಸೊ ಅದನ್ನು ಕಾಪಾಡೋಕ್ಕಂತೂ ನಮ್ಮ ಕೈಲಿ ಆಗ್ತಿದೆ ಅಂದರೆ ಅಟ್ಲೀಸ್ಟು ಮುಚ್ಕೊಂಡಿರಬೇಕು. ಈ ಥರ ಹಾಳು ಮಾಡೋದು ನೋಡ್ತಿರ್ಬೋದಲ್ಲಿ ಅವರವರ ಲವರ್ಸು ಹೆಸರೆಲ್ಲ ಬರ್ಕೊಂಡು ಈ ಪ್ಲೇಸ್ನೇ ಹಾಳು ಮಾಡಿಬಿಟ್ಟಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ಸರ್ಕಲ್ ಇದೆ, ಬನ್ನೇರುಘಟ್ಟ ಸರ್ಕಲ್ಲು. ಅಲ್ಲೇ ಹೋಗ್ತಿದ್ದಿದ್ದು ನಾನು ಡೈಲಿ ಆಫೀಸ್ಗೆ. ಬಟ್ ಇಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ಅಂತ ಗೊತ್ತೇ ಇರಲಿಲ್ಲ. ಬಟ್ ಈ ಬೆಟ್ಟವನ್ನು ನೋಡ್ತಿದ್ದೆ ಅಷ್ಟೇ. ಒಂದಿನ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಇವತ್ತು ನಿಮಗೆ ತೋರಿಸೋದ್ರ ಜೊತೆಗೆ ನಾನು ಕೂಡ ನೋಡ್ತಾಯಿದ್ದೀನಿ. ಮೆಟ್ಲು ಹತ್ಕೊಂಬರೋದಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿ. ಸೊ ಫೈನಲಿ ನಾನು ಬಂದಿದ್ದೀನಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಸೊ
ಸೊ ಇಲ್ಲಿ ನೋಡ್ತಿರೋದೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ದೇವರ ದರ್ಶನ ಮಾಡ್ಕೊಂಬಂದಮೇಲೆ ಇಲ್ಲಿ ಒಂದು ಅದ್ಭುತವಾದಂಥ ವ್ಯೂನ ಎಂಜಾಯ್ ಮಾಡ್ಬೋದು. ಸೊ ಒಂದು ನಮ್ಮ ಬೆಂಗಳೂರು ಸಿಟಿ ವ್ಯೂ. ಹುಡುಗರು ಹೇಗಿದೆ ನಮ್ಮ ಬೆಂಗಳೂರು. ಸೊ ಈ ಕಡೆ ನಿಮಗೆ ಕಾಣಿಸ್ತಾ ಇರೋದು ಬ್ಯಾಂಗ್ಳೂರು ಸಿಟಿ. ಹಾಗೆಯೇ ಇದ್ರ ಬ್ಯಾಕ್ ಸೈಡ್ ಇರೋದೆಲ್ಲ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕು. ಈ ಕಡೆ ಸಿಟಿನ ಎಂಜಾಯ್ ಮಾಡಿದ್ರೆ ಸೊ ಈ ಕಡೆ ನೀವು ಫಾರೆಸ್ಟ್ನ ನೋಡ್ಬೋದು. ಕಂಪ್ಲೀಟ್ ನೋಡಿ, ಒಂದು ಮನೆ ಇಲ್ಲ, ಏನಿಲ್ಲ. ಅದಕ್ಕೆ ಇಷ್ಟು ಪ್ರಶಾಂತವಾಗಿ ಇಷ್ಟು ಕ್ಲೀನಾಗಿದೆ. ಇನ್ ಕೇಸ್ ಮನುಷ್ಯ ಈ ಕಡೆನೇ ಏನಾದರೂ ಬಂದರೆ ಇದೇ ಥರ ಹಾಳು ಮಾಡೋದಂತೂ ಪಕ್ಕ. ಅಲ್ಲಿ ಕಾಣಿಸ್ತಾ ಇರೋದು ಚಂಪಕಧಾಮ ಸ್ವಾಮಿ ದೇವಸ್ಥಾನ. ಇಲ್ಲಿರೋದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಹಾಗೆಯೇ ಇಲ್ಲೊಂದು ಕಾಲ್ದಾರಿ ಇದೆ. ಇಲ್ಲಿಂದ ಹೋದರೆ ನಾವು ಆ ಪೌರಾಣಿಕ ಕಥೆ ಇರುವಂಥ ಒಂದು ಕೊಳಕ್ಕೆ ಹೋಗ್ತೀವಿ. ಸೊ ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾವು ನಡ್ಕೊಂಡು ಹೋದರೆ ಸೀದಾ ಕಲ್ಯಾಣಿ ಹತ್ರನೇ ಹೋಗ್ತೀವಿ. ಟೆಂಪಲಲ್ಲಿ ತುಂಬ ಜನ ಇರ್ತಾರೆ, ಅಲ್ಲಿ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ. ಬಟ್ ಇಲ್ಲಿಂದ ಟೆಂಪಲಿಂದ ಈ ಕೊಳ 2 ಕಿಲೋಮೀಟರ್ಸ್ ಇರೋದ್ರಿಂದ ಅಷ್ಟಾಗಿ ಇಲ್ಲಿ ಯಾರೂ ಹೋಗಲ್ಲ. ಇಡೀ ಕಾಡಲ್ಲಿ ನಾನು ಒಬ್ಬನೇ ಹೋಗ್ತಾಯಿದ್ದೀನಿ. ಸೊ ಇಲ್ಲಿ ತುಂಬಾ ಡೇಂಜರು. ಆ್ಯಕ್ಚುಲಿ ಇದು ಎಲಿಫೆಂಟ್ ಕಾರಿಡಾರು. ಇಲ್ಲಿ ಆನೆಗಳು, ಇದು ಆ್ಯಕ್ಚುಲಿ ಬನ್ನೇರುಘಟ್ಟ ಫಾರೆಸ್ಟ್ ರೀಜನ್ ಆಗಿರೋದ್ರಿಂದ ಕಾಡು ಪ್ರಾಣಿಗಳೆಲ್ಲ ಓಡಾಡೋದು ಕಾಮನ್ ಇಲ್ಲಿ. ಸೊ ಒಬ್ಬರಂತೂ ಬರೋಕ್ಕೆ ಹೋಗಬೇಡಿ ಇಲ್ಲಿ. ಸೊ ಒಂದು ಗ್ರೂಪ್ ಅಥವಾ ಯಾವುದಾದ್ರೂ ಜೊತೆ ಹೋಗೋದು ತುಂಬಾ ಒಳ್ಳೆಯದು. ಒಬ್ಬೊಬ್ಬರೇ ಹೋದರೆ ಧೈರ್ಯ ಮಾಡಿ ಹೋಗ್ಬೇಕಾಗುತ್ತೆ, ಗಟ್ಟಿ ಮನಸ್ಸು ಇಟ್ಕೊಂಡು. ಸೊ ಅಷ್ಟು ಒಳ್ಳೆಯದಲ್ಲ, ಸೇಫ್ಟಿ ಇರಲ್ಲ ಒಬ್ಬರೇ ಹೋಗೋದು. ಸೊ ಆಲ್ಮೋಸ್ಟ್ 1 ಕಿಲೋಮೀಟರ್ ಬಂದೆ. ಸೊ ನೋಡ್ತಿರ್ಬೋದು ಎಷ್ಟು ವಿಶಾಲವಾಗಿದೆ. ಸುತ್ತಮುತ್ತ ಒಬ್ಬರು ಇಲ್ಲ ಗುರು. ಸೊ ಒಬ್ಬನೇ ನಡ್ಕೊಂಡು ಹೋಗ್ತಾಯಿದ್ದೀನಿ ಇಲ್ಲಿ. ತುಂಬಾ ಚೆನ್ನಾಗಿದೆ ನಡ್ಕೊಂಡು ಹೋಗೋದಕ್ಕೂ. ಅಷ್ಟೇನು ಟಫ್ ಆಗಿಲ್ಲ. ಇದು ಸ್ಮಾಲ್ ಟ್ರೆಕ್ಕಿಂಗ್ ಥರ. ಬೆಂಗಳೂರಿಂದ ಜಸ್ಟ್ 20 ಕಿಲೋಮೀಟರ್ಸ್ ಇರೋದ್ರಿಂದ ವೀಕೆಂಡಲ್ಲಿ ಅಥವಾ ಬಂದರೆ ತುಂಬಾ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ 2 ಕಿಲೋಮೀಟರ್ಸ್ ನಡೀತೀವಲ್ಲ, ಆ ದಾರಿನೇ ಒಂಥರ ಸೈಕ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಒಂದು ಮಸ್ತ್ ಎಕ್ಸ್ಪೀರಿಯೆನ್ಸ್ ಇದಂತೂ. ಸೊ ನಾನು ನಿಮ್ಮನ್ನು ಸುವರ್ಣಮುಖಿ ಕಲ್ಯಾಣಿ ಹತ್ರ ಕರ್ಕೊಂಡು ಹೋಗ್ತಿರೋದ್ರಿಂದ ಹೀಗೆ ಹೋಗಬೇಕು. ಒಬ್ಬರು ಇಲ್ಲ ಗುರು ಇಲ್ಲಿ. ಇವಾಗೊಂದು ಆನೆ ಅಥವಾ ಏನಾದರೂ ಒಂದು ಪ್ರಾಣಿ ಬಂದು ನನ್ನ ಮುಂದೆ ನಿಂತ್ಕೊಂಡ್ರೆ ಮುಗೀತು ಅಂದ್ಕೊಳ್ಳಿ. ಸೊ ಅಲ್ಲಲ್ಲಿ ಈ ಥರ ಬ್ಯಾರ್ಲೆಲ್ಲ ಇಟ್ಟಿದ್ದಾರೆ, ಡಸ್ಟ್ಬಿನ್ ಥರ. ಸೊ ಏನಾದರೂ ನೀವು ವಾಟ್ರ್ ಬಾಟ್ಲ್ ಅದೆಲ್ಲ ತೊಗೊಂಬಂದರೆ ಈ ಥರ ಅಲ್ಲಲ್ಲಿ ಇರುತ್ತೆ, ಅದರೊಳಗೆ ಹಾಕಿದ್ರೇ ಬೆಟರು. ಸುಮ್ಮನೆ ಎಲ್ಲಿ ಬೇಕಲ್ಲಿ ಎಸೆಯೋದು. ಅದಕ್ಕೇ ಕಾಡು ಪ್ರಾಣಿಗಳು ನಾಡಿಗೆ ಬರೋದು. ಅವ್ರುಗಳ ಮನೆ ಅಂದರೆ ಈ ಕಾಡಿಗೆ ಬಂದು ಹಾಳು ಮಾಡೋದ್ರಿಂದ ಅವು ನಮ್ಮ ಜಾಗಗಳಿಗೆ ಬರ್ತಿದೆ ಅಷ್ಟೇ. ಮನುಷ್ಯಂದೇ ತಪ್ಪು, ಪ್ರಾಣಿಗಳದೆಲ್ಲ. ಈ ಥರ ಪ್ಲೇಸಸ್ಗಳನ್ನ ನಾವು ತುಂಬ ಕಾಪಾಡಿಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆಗೂ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಒಳಗೆ ಹೇಗಿದೆ ಅಂತ. ಈ ಥರ ಜಾಗಗಳಲ್ಲೇ ಕಾಡು ಪ್ರಾಣಿಗಳು ವಾಸ ಮಾಡೋದು. ನೋಡಿ ಕಾಡು ಪ್ರಾಣಿ ಇಲ್ಲೇ ಜೀವನ ಮಾಡೋದು. ಈ ಥರ ಜಾಗಗಳವುಗಳಿಗೆ ಹೇಳಿ ಮಾಡಿಸ್ದಂಗಿದೆ. ಇಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕಲ್ಲುಗಳನ್ನ ಜೋಡಿಸಿದ್ದಾರೆ. ಸೊ ಮನೆ ಕಟ್ಟಬೇಕು ಆ ಥರ ಏನಾದರೂ ಆಸೆ ಇದ್ದರೂ ದೇವರನ್ನು ನೆನಪಿಸ್ಕೊಂಡು ಈ ಥರ ಕಲ್ಲು ಜೋಡಿಸಿದ್ರೆ ಆದಷ್ಟು ಬೇಗ ಆಗುತ್ತೆ ಅನ್ನೋದೊಂದು ನಂಬಿಕೆ. ಸೊ ಇಲ್ಲೆಲ್ಲ ಎಷ್ಟು ಇದೆ ಅಂದರೆ ಇಲ್ಲಿ ಸುತ್ತ ತುಂಬಾ ಕಲ್ಲುಗಳನ್ನ ಜೋಡಿಸಿದ್ದಾರೆ ಇಲ್ಲಿ. ಗೈಸ್ ಇಲ್ಲಿ ನೋಡ್ತಿರ್ಬೋದು, ಇಲ್ಲೂ ಅಷ್ಟೇ ತುಂಬಾ ಕಲ್ಲುಗಳನ್ನ ಜೋಡಿಸಿದ್ದಾರೆ. ಹಾಗೆಯೇ ಇಲ್ಲಿ ಬಂದರೆ ಇಲ್ಲಿ ಚಕ್ರವ್ಯೂಹ ಥರ ಮಾಡಿದ್ದಾರೆ ನೋಡಿ. ಆ್ಯಕ್ಚುಲಿ ಇಲ್ಲಿ ಏನಿಲ್ಲ, ದೇವ್ರ ಮೂರ್ತಿನಿಲ್ಲ, ಏನಿಲ್ಲ. ಇದಕ್ಕೇ ಪೂಜೆ ಮಾಡ್ತಾರೆ ಅಂತ ಅನಿಸುತ್ತೆ. ಸೊ ಬನ್ನಿ ಸುತ್ತ ಇದನ್ನು. ಈ ಮಹಾಭಾರತ ಯುದ್ಧ ನಡೆಯುವಾಗ ಅಭಿಮನ್ಯುವಿನ ಸಾಯಿಸೋದಕ್ಕೋಸ್ಕರ ಕೌರವರು ಚಕ್ರವ್ಯೂಹನ ರಚಿಸ್ತಾರೆ. ಇಲ್ಲೂ ಅದೇ ಥರ ಮಾಡಿದ್ದಾರೆ ನೋಡ್ಬೋದು. ಗೊತ್ತಿಲ್ಲ ಏನು ಅಂತ, ಬಟ್ ಒಳ್ಳೆಯದಾದ್ರೆ ಅಷ್ಟೇ ಸಾಕು. ಜೈ ಶ್ರೀರಾಮ್. ಫೈನಲಿ ಜೀವನ ಕೈಯಲ್ಲಿ ಇಟ್ಕೊಂಡು ಸುವರ್ಣಮುಖಿ ಕಲ್ಯಾಣಿ ಹತ್ರ ಬಂದಿದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ದೂರದಲ್ಲಿ ಸುವರ್ಣಮುಖಿ ಕಲ್ಯಾಣಿ ನಿಮಗೆ ಕಾಣಿಸುತ್ತೆ. ಅಲ್ಲೊಂದು ಟೆಂಪಲ್ ಕೂಡ ಇದೆ. ಇಲ್ಲಿ ಶಿವ ಹಾಗೆ ಆಂಜನೇಯ ದೇವಸ್ಥಾನ ಇದೆ. ಮಹಾಭಾರತ ಯುದ್ಧ ಮುಗಿದ ಮೇಲೆ ಸೊ ಪಾಂಡವರೆಲ್ಲರೂ ಹೋದ್ಮೇಲೆ ಅವರ ಮುಂದಿನ ಪೀಳಿಗೆ ಅಭಿಮನ್ಯುವಿನ ಪುತ್ರ ಯಾರಂದರೆ ಪರೀಕ್ಷಿತ ಮಹಾರಾಜ. ಸೊ ಅವ್ರಿಗೆ ಪಟ್ಟಾಭಿಷೇಕ ಆಗುತ್ತೆ. ಅವನಿಗೆ ಒಂದು ಶಾಪ ಇರುತ್ತೆ. ಆ ಶಾಪ ಏನಂತ ಹೇಳಿದ್ರೆ ಆವಿನಿಂದನೇ ಸಾಯಬೇಕು ಅಂತ. ಸೊ ಅದೇ ರೀತಿ ಅವನು ತಕ್ಷಕ ಎಂಬ ಸರ್ಪದಿಂದ ಕಚ್ಚಿದ ಮೇಲೆ ಅವನು ಸದೋಗ್ಬಿಡ್ತಾನೆ. ಪರೀಕ್ಷಿತ ಮಹಾರಾಜ ಇರ್ತಾನಲ್ಲ, ಸೊ ಅವನ ಮಗನಿಗೆ ಪಟ್ಟಾಭಿಷೇಕ ಆಗುತ್ತೆ. ಅವನ ಮಗ ಯಾರು ಅಂತ ಹೇಳಿದ್ರೆ ಜನಮೇಜಯ ರಾಜ.
ಸೊ ಅವನು ಸರ್ಪಗಳ ಮೇಲೆ ಕೋಪ ತುಂಬಾ ಇರ್ತಾನೆ. ನಮ್ಮ ಅಪ್ಪನಿಗೆ ಈ ಥರ ಮಾಡಿದ್ರಲ್ಲ ಅಂತ ಅವನು ಸರ್ಪಯಾಗನ ಮಾಡ್ತಾನೆ. ಸರ್ಪಯಾಗ ಅಂತ ಹೇಳಿದ್ರೆ ಹೋಮ ಮಾಡೋದು, ಅಗ್ನಿಕುಂಡ. ಸೊ ಸರ್ಪಯಾಗ ಮಾಡ್ತಿರೋಂಥ ಟೈಮಲ್ಲಿ ಈ ಜಗತ್ತಲ್ಲಿರೋ ಹಾವುಗಳೆಲ್ಲ ಬಂದು ಆ ಬೆಂಕಿ ಕುಂಡದಲ್ಲಿ ಬೀಳುತ್ತೆ. ಸೊ ಈ ಥರ ಬಿದ್ದು ಸತ್ತೋಗ್ತಾ ಇರುತ್ತೆ. ಹತ್ತತ್ರ ಎಷ್ಟೋ ಲಕ್ಷ ಸರ್ಪಗಳನ್ನು ಅವನು ಸಾಯಿಸ್ತಾನೆ. ಅದಾದಮೇಲೆ ಅವನಿಗೆ ಗೊತ್ತಾಗುತ್ತೆ ಇದೇ ಥರ ನಮ್ಮ ಅಪ್ಪನಿಗೆ ಶಾಪ ಇದ್ದಿದ್ದರಿಂದ ಸತ್ತೋದ್ರು ಅಂತ. ಅಷ್ಟೊಂದು ಸರ್ಪಗಳನ್ನು ಸಾಯಿಸಿದ್ರಿಂದ ಅವನಿಗೆ ದೋಷ ಉಂಟಾಗುತ್ತೆ, ಚರ್ಮ ಕಾಯಿಲೆ ಶುರು ಆಗುತ್ತೆ, ಸ್ಕಿನ್ನೆಲ್ಲ ಅಲರ್ಜಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ಅವನಿಗೆ ಸೊಲ್ಯೂಷನ್ ಬೇಕಿರುತ್ತೆ. ಆವಾಗ ಪಾಂಡವರು ಎಲ್ಲೆಲ್ಲಿ ದೇವಸ್ಥಾನನ ನಿರ್ಮಿಸಿದಾರೋ ಆ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳಿಗೆಲ್ಲ ಹೋದರೆ ಅವನ ಸರ್ಪ ದೋಷ ಇರುತ್ತಲ್ಲ, ಆಗಿನ ಸ್ಕಿನ್ನೆಲ್ಲ ಸರಿ ಹೋಗುತ್ತೆ ಅಂತ ಯಾರೊಬ್ಬರು ಅವನಿಗೆ ಸಜೆಷನ್ ಕೊಡ್ತಾರೆ. ಸೊ ಅದೇ ರೀತಿ ಅವನು ಈ ದೇಶದಲ್ಲಿ ಈ ರಾಜ್ಯ ಎಲ್ಲೆಲ್ಲಿದೆಯೋ ಎಲ್ಲ ಕಡೆನೂ ಸುತ್ಕೊಂಡು ಬರ್ತಾ ಇರ್ತಾನೆ. ಸೊ ಕೊನೆಯದಾಗಿ ಈ ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲೂ ಕೂಡ ದರ್ಶನ ಮಾಡಿಕೊಂಡು ಇದೇ ದಾರಿಲಿ ಹೋಗ್ತಾ ಇರ್ತಾನೆ. ಸೊ ಆ ಥರ ಹೋಗ್ತಾ ಇರಬೇಕಾದ್ರೆ ಅವನ ಜೊತೆ ಒಂದು ನಾಯಿ ಕೂಡ ಇರುತ್ತೆ. ಆ ನಾಯಿ ಅದಕ್ಕೆ ತುಂಬ ಬಿಸಿಲು ಮತ್ತು ಬಾಯತ್ತಿ ಆಗ್ತಿದ್ರಿಂದ ಇಲ್ಲೇ ಇದ್ದಂಥ ಒಂದು ನೀರಿನ ಗುಂಡಿ ಹತ್ರ ಹೋಗಿ ನೀರು ಕುಡಿದು ಮುಳುಗ್ಬಿಟ್ಟು ಬರುತ್ತೆ ರಾಜನ ಹತ್ರ. ಆಗ ಬಂದು ಮೈ ಕೊಡುಕೊಂಡಾಗ ಆ ನಾಯಿ ಮೇಲಿದ್ದಂಥ ನೀರು ಆ ರಾಜನ ಮೈ ಮೇಲೆ ಬಿದ್ದು ಅದು ಗೋಲ್ಡ್ ಕಲರ್ಗೆ ಟ್ರಾನ್ಸ್ಫರ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಅವ್ನ ಕಾಯಿಲೆ ಕೂಡ ವಾಸಿ ಆಗುತ್ತೆ. ಸೊ ಅದಾದಮೇಲೆ ಅವನು ಇಲ್ಲೇ ನನಗೆ ಪಾಪ ಎಲ್ಲ ಇಲ್ಲೇ ಕಳೆದೋಗುತ್ತೆ ಅನ್ನೋ ಥರ ಈ ನೀರಲ್ಲಿ ಸ್ನಾನ ಮಾಡಿದಾಗ ಅವನ ದೋಷ ಕಂಪ್ಲೀಟಾಗಿ ಹೋಗಿ ಸ್ಕಿನ್ ಎಲ್ಲದು ಗೋಲ್ಡ್ ಕಲರಿಗೆ ಬಂದು ಅವನು ಕಂಪ್ಲೀಟ್ ಗುಣಮುಖ ಆಗ್ತಾನೆ. ಸೊ ಆ ನೆನಪಿಗೋಸ್ಕರ ಆವಾಗಲೇ ಅಲ್ಲಿದ್ದಂಥ ಸೈನಿಕರಿಗೆ ಈ ಕೊಳನ ಒಂದು ಕಲ್ಯಾಣಿ ಮಾಡಿ, ಈ ಗುಂಡಿನ ಒಂದು ಕಲ್ಯಾಣಿ ಮಾಡಿ ಅಂತ ಹೇಳ್ತಾನೆ. ಸೊ ಅದನ್ನೇ ನೀವೀಗ ಇಲ್ಲಿ ನೋಡೋ ಕಲ್ಯಾಣಿ. ಸೊ ನೀವಿಲ್ಲಿ ನೋಡ್ತಾ ಇರೋದೇ ಸುವರ್ಣಮುಖಿ ಕಲ್ಯಾಣಿ. ಸೊ ಇದಕ್ಕೆ ಸುವರ್ಣ ಅಂತ ಹೇಳಿದ್ರೆ ಗೋಲ್ಡ್ ಅಂತ. ಆ ರಾಜನ ಮೈಯೆಲ್ಲ ಗೋಲ್ಡ್ ಕಲರ್ ಆಗಿ ಅವ್ನು ಕ್ಯೂರ್ ಆಗಿದ್ದರಿಂದ ಇದಕ್ಕೆ ಸುವರ್ಣಮುಖಿ ಕಲ್ಯಾಣಿ ಅಂತ ಹೆಸರು ಬಂದಿದೆ. ಹಾಯ್. ಸೊ ಐ ಗಾಟ್ ಸಮ್ ಫ್ರೆಂಡ್ಸ್ ಹಿಯರ್. ಇಲ್ಲಿ ಯಾವ ನಿಮ್ದೆಲ್ಲ? ಓಕೆ. ಡೀಪ್ ಇದೆಯಾ ತುಂಬ? ಆ್ಯಕ್ಚುಲಿ ಈ ಕೊಳದ ಕೆಳಗೆ ಅಂದರೆ ಬಾಟಮಲ್ಲಿ ಆಂಜನೇಯನ ಮೂರ್ತಿ ಥರ ಚಿತ್ರ ಥರ ಕೆತ್ತಿದ್ದಾರೆ. ಇದು ವರ್ಷಕ್ಕೊಂದ್ಸಲ ಈ ನೀರನ್ನ ಕಂಪ್ಲೀಟಾಗಿ ಖಾಲಿ ಮಾಡಿ ಉಣ್ಮೆಂದು ಆ ಆಂಜನೇಯನಿಗೆ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಮತ್ತೆ ನೀರನ್ನು ತುಂಬಿಸ್ತಾರೆ. ಹಾಗೇನೆ ಇದು ಸುವರ್ಣಮುಖಿ ನದಿಯ ಉಗಮ ಸ್ಥಾನ ಕೂಡ ಹೌದು. ಸೊ ಈ ನದಿ ನೀರು ತುಂಬಿ ಅರ್ಕಾವತಿ ನದಿ ಮೂಲಕ ಕಾವೇರಿ ನೀರನ್ನ ಸೇರಿಕೊಳ್ಳುತ್ತೆ. ಆ್ಯಕ್ಚುಲಿ ಇಲ್ಲಿ ಈಜಾಡೋದು ತಪ್ಪು. ಸೊ ಅಲ್ಲಿ 5,000 ರೂಪೀಸ್ ಫೈನ್ ಅಂತ ಹಾಕಿದ್ದಾರೆ. 5, 10, 15, 20. 20K ಕೊಡ್ತೀರಾ ಇಲ್ಲ 5K ಕೊಟ್ಬಿಟ್ಟು ವಿಡಿಯೋ ಡಿಲೀಟ್ ಮಾಡಲಾ? ಬಿಸ್ನೆಸ್. ದೇವ್ರ ಭಕ್ತರಂತೆ. ಈಜಾಡೋ ತಪ್ಪು, ಬಟ್ ಮುಳುಗಿ ಹೋಗ್ಬೋದು. ಅವರು ಈಜಾಡ್ತಾ ಇದ್ದಾರೆ. ಸೊ ಇಲ್ಲಿ ಜಾತ್ರೆ ನಡೆಯೋ ಟೈಮಲ್ಲಿ ತಮಿಳ್ನಾಡಿಂದ ತುಂಬ ಜನ ಮಂಗಳಮುಖಿಯರು ಬಂದು ಈ ನೀರಲ್ಲಿ ಸ್ನಾನ ಮಾಡಿ ಹಾಗೇನೆ ಅಲ್ಲಿ ಇರೋಂಥ ಚಂಪಕಧಾಮ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅವರ ಹರಕೆನ ತೀರಿಸ್ತಾರಂತೆ. ಸೊ ಈ ನದಿ ನೀರಲ್ಲಿ, ಈ ಕಲ್ಯಾಣಿ ನೀರಲ್ಲಿ ಸ್ನಾನ ಮಾಡಿದ್ರೆ ಸ್ಕಿನ್ ಅಲರ್ಜಿ ಆಗಿರ್ಬೋದು, ಏನೇ ಇದ್ರೂ ಹೋಗುತ್ತೆ ಅನ್ನೋದು ಒಂದು ನಂಬಿಕೆ. ಸೆಲ್ಫ್ ಪ್ರಮೋಷನ್. ಇನ್ಸ್ಟಾಗ್ರಾಮಲ್ಲೂ ಅದೇ ನೇಮ್ ಸರ್ಚ್ ಮಾಡಿ ಸಿಗುತ್ತೆ. ಫಸ್ಟ್ ಯೂಟ್ಯೂಬ್. ಸೊ ನೋಡಿ, ಫ್ರೆಂಡ್ಸ್ ಎಲ್ಲ ಬಂದರೆ ಈ ಥರ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ನೇಮು ನೀವು? ಪ್ಲೀಸ್. ಇಲ್ಲಿನ ವ್ಯೂ ನೋಡ್ತಿರ್ಬೋದು ಹೇಗಿದೆ ಅಂತ ಬೆಂಗಳೂರು. ಈ ವಿಡಿಯೋದಿಂದ ನಿಮಗೆ ತುಂಬಾ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆಯೇ ಇಲ್ಲಿ ಬಂದರೆ ನೀವು ಒನ್ ಡೇ ಫುಲ್ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಗ್ರೂಪಲ್ಲಿ ಬಂದರೆ ತುಂಬಾ ಒಳ್ಳೆಯದು. ಒಬ್ಬೊಬ್ಬರಂತೂ ಹೋಗೋಕೆ ಹೋಗಬೇಡಿ, ಸೇಫ್ಟಿ ಅಂತೂ ಇರಲ್ಲ ಇಲ್ಲಿ. ಸೊ ಗ್ರೂಪಲ್ಲಿ ಬಂದು ನೀವು ಎಲ್ಲ ಕಡೆ ಒನ್ ಡೇ ಫುಲ್ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಕಡೆ ವ್ಯೂ ಪಾಯಿಂಟ್ಸ್ ಎಲ್ಲ ಸಿಕ್ಕುತ್ತೆ ಇಲ್ಲಿ. ಸೊ ಇದಿಷ್ಟು ಈ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಹಾಗೆ ಈ ಸುವರ್ಣಮುಖಿ ಕಲ್ಯಾಣಿಯ ಬ್ಲಾಗ್ ಆಗಿತ್ತು. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿ ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಲವ್ ಯು ಆಲ್, ಸಿ ಯು, ಟೇಕ್ ಕೇರ್, ಬಾಯ್.